ಅವೆಲ್ಲ ನೋಡಿ ತಿಳ್ಕೊಳ್ಳಿ. 6 ತಿಂಗಳ ಒಳಗೆ ಕೃಷಿ ಮಾಡ್ಕೊಳ್ಳಿ. ನೋಡಿ ಕತ್ಲೆ ಮಾಡೋ ಅಕ್ಕಿಗೆ ಏನ್ ಬರೋ ಮುಂದಿನ 15 ದಿವಸಕ್ಕೆ ಅಕ್ಕಿ ಬಿಡ್ಬೇಕು. ಈಗ 10-12 ದಿವಸ ಇದ್ದಂಗೆ ಕೃಷಿ ಆಗ್ಬಿಟ್ರೆ ಅಕ್ಕಿ ಎಲ್ಲಿ ಬಿಡೋದು? ಅಕ್ಕಿಗೆ ಪುಕ್ಕ ಬರಿಗೆ 20 ದಿವಸ ಬೇಕು. ಈಗ ಕುರ್ಜು ಅಣ್ಣ ನಾವು ಸೀಸನ್ ಟೈಮ್ ಕುರ್ಜು ಅಕ್ಕಿ ಬೀಳ್ಬಾರ್ದು ಅಂತ ಏನ್ ಪ್ರೊಟೆಕ್ಷನ್ ತಗೊಬೇಕು ಸರ್? ಅದಕ್ಕೆ ವಾಷಿಂಗ್ ಮಾಡ್ಬೇಕು ಅಕ್ಕಿನ. ಅಂದ್ರೆ ಯಾವ ತಿಂಗಳಿಂದ ಯಾವ ತಿಂಗಳಿಗೆ ಸ್ಟಾರ್ಟ್ ಮಾಡ್ಕೊಬೇಕು? ಜನವರಿಯಿಂದ ಫೆಬ್ರವರಿ ಗಂಟ ಅದಕ್ಕೆ ವಾರದಲ್ಲಿ 3 ಸಲ 4 ಸಲ ಸ್ನಾನ ಮಾಡ್ತಾನೆ ಇರ್ಬೇಕು. ಒಂದೇ ವಾರಕ್ಕೊಂದ್ 2-3 ಸಲ ಸ್ನಾನಕ್ಕೆ ಬಿಡ್ತಾ ಇರ್ಬೇಕು. ಸ್ನಾನಾಗಿ ಬಿಡ್ತಾ ಇರ್ಬೇಕು. ಅದು ಆಗಿಲ್ವಾ, ಕೃಷಿ ಮಾಡಿಲ್ವಾ, ಈ ಮನೇಲಿ ಮೀನ್ ಸಾರ್ಗೀರ್ ಮಾಡಿದಾಗ ಅದು ಮೀನ್ ತೊಳಿತಾರಲ್ಲ ಆ ನೀರ್ ಹಾಕ್ಬೇಕು. ಇಲ್ಲ ಉಪ್ಪು ನೀರಲ್ಲಿ ಹಸಿ ಮೀನ್ ತೊಳ್ದಿರೋ ತೊಳೆದಿರೋ ನೀರ್ನ ಅದಕ್ಕೆ ಉಚ್ಚಬೇಕು. ಇಲ್ಲ ಉಪ್ಪು ನೀರ್ನ ಉಚ್ಚಬೇಕು. ಅದು ಕೃಷಿ ಮಾಡ್ಕೊ ಬಂದ್ಬಿಡ್ತದೆ. ಆ ದೊಡ್ಡ ಅಕ್ಕಿ ಇದು ದೊಡ್ಡ ಅಕ್ಕಿ ಬರ್ಬೇಕು ಅಂದ್ರೆ 40 ದಿವಸ, ಸಣ್ಣ ಪುಕ್ಕ ಅಕ್ಕಿ ಬರ್ಬೇಕಾದ್ರೆ 20 ದಿವಸ. ಆದ್ರೆ ಅಕ್ಕಿ ಕೃಷಿ 2 ಸತಿ ಮಾಡುತ್ತೆ. ಒಂದು ದೊಡ್ಡ ಅಕ್ಕಿ ಉದಿಸತ್ತೆ, ಒಂದೊಂದ್ ಟೈಮ್ ಚಿಕ್ಕಕ್ಕೆ ಉದಿಸತ್ತೆ. ಅದು 2 ಕಾಲ ಮಾಡ್ಕೊಳುತ್ತೆ. ನಾವ್ ನೋಡ್ಕೋಬೇಕು. ಈಗ ಅಕ್ಕಿ ಬಿಡ್ಬೇಕು 20 ದಿವಸದಲ್ಲಿ, 15 ದಿವಸದಲ್ಲಿ ಅಂದ್ರೆ ಅಕ್ಕಿ ಪುಕ್ಕ ಬಂದಿರಲ್ಲ, ಬ್ಲಡ್ ಇರುತ್ತೆ, ಟ್ಯೂಬ್ ಅಲ್ಲಿ ಬ್ಲಡ್ ಹೋಗಿರುತ್ತೆ.